ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನೊಂದು ಗಿಡದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈ ಗಿಡದ ಸೊಪ್ಪು ಮತ್ತು ಅದರ ಕಾಯಿ ತಿನ್ನುವುದರಿಂದ 324 ರೋಗಗಳು ನಿವಾರಣೆಯಾಗುತ್ತಂತೆ. ಅಚ್ಚರಿಯಾದರೂ ಇದು ಸತ್ಯ. ಕೊಪ್ಪಳದ ಬಸಯ್ಯ ಹಿರೇಮಠ್ ಅವರು ಈ ಗಿಡದ ಬಗ್ಗೆ ಸಂಶೋಧನೆ ಮಾಡಿ ಅದರ ಸೊಪ್ಪು ಮತ್ತು ಕಾಯಿಗಳಿಂದ ಮಾತ್ರೆ ಹಾಗೂ ತೈಲವನ್ನು ತಯಾರಿಸಿ ಹೊರದೇಶಗಳಿಗೆ ರಫ್ತು ಮಾಡ್ತಾ ಇದ್ದಾರೆ. ಅಲ್ಲದೆ ಈ ಗಿಡದ ಪ್ರಯೋಜನವನ್ನ, ಅದರ ಬಳಕೆಯನ್ನ ನಾಡಿನ ಜನತೆಗೂ ನೀಡ್ತಾ ಇದ್ದಾರೆ. ಈ ಸಂಚಿಕೆಯಲ್ಲಿ ಆ ಅದ್ಭುತ ಗಿಡದ ಪ್ರಯೋಜನಗಳು, ಅದನ್ನು ಉಪಯೋಗಿಸುವ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಸುಲಭ ಮನೆಮದ್ದು. ಮೊದಲಿಗೆ ಈ ಗಿಡದ ಉಪಯೋಗಗಳನ್ನ ತಿಳ್ಕೊಳ್ಳೋಣ. ಆರೋಗ್ಯನ ಇಂಪ್ರೂವ್ಮೆಂಟ್ ಮಾಡುತ್ತೆ, ಮತ್ತೆ ಎಲ್ಲ ಆರ್ಗನ್ಸ್ನು ಫಂಕ್ಷನಾಲಿಟಿ ಚೆನ್ನಾಗಿ ಮಾಡಿಕೊಡುತ್ತೆ. ಫಾರ್ ಎಕ್ಸಾಂಪಲ್, ರೆಗ್ಯುಲರ್ ಆಗಿ ತಗೊಳ್ಳುವಾಗ ನಮ್ಗೆ ಡಯಾಬಿಟಿಕ್ ಬರದೆ ಪ್ರಿವೆಂಟ್ ಮಾಡುತ್ತೆ, ಹೈಪರ್ ಟೆನ್ಷನ್ ಬರದೆ ಕಂಟ್ರೋಲ್ ಮಾಡುತ್ತೆ, ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಯೂಸ್ ಆಗುತ್ತೆ, ನರ್ವ್ಸ್ ವೀಕ್ನೆಸ್ನ ಇಲ್ಲದೆ ನೋಡಿಕೊಳ್ಳುತ್ತೆ. ಈ ಥರ ಎಲ್ಲ ಬೆನಿಫಿಟ್ಸು ಪೌಡ್ರಿಂದ ಇದೆ. ಸೊ ಈ ಪೌಡ್ರನ್ನ ಕನ್ಸ್ಯೂಮ್ ಮಾಡುವಾಗ ನಮಗೆ 1 kg ಫ್ರೆಶ್ ಲೀವ್ಸಲ್ಲಿ ಏನು ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಸಿಗುತ್ತೋ ಅದು 10 grams ಆಫ್ ಡ್ರೈ ಪೌಡರಲ್ಲೇ ಸಿಗುತ್ತೆ. ಸೊ ಅದಕ್ಕೆ ಇದನ್ನು ಅಷ್ಟೊಂದು ಬೆನಿಫಿಟ್ಟು. ಈ ಪ್ಲಾಂಟನ್ನ ಮಿರಾಕಲ್ ಟ್ರೀ ಅಂತಲೂ ಕರೀತಾರೆ. ಬಿಕಾಸ್ ಆಲ್ಮೋಸ್ಟ್ 324 ಕಾಯಿಲೆಗಳೇ ಇದನ್ನು ಪ್ರಿವೆಂಟ್ ಮಾಡಿ ಕೊಡುತ್ತೆ. ಸೊ ನಮ್ಮ ಪ್ರಾಡಕ್ಟ್ NOFH ಅಲ್ಲಿ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಇದೆ. ಪೌಡರ್ ಫಾರ್ಮಲ್ಲಿದೆ, ಕ್ಯಾಪ್ಸೂಲ್ಸ್ ಅಲ್ಲಿದೆ, ಟ್ಯಾಬ್ಲೆಟ್ ಫಾರ್ಮ್ಸಲ್ಲಿದೆ, ಮತ್ತು ಸೀಡ್ ಆಯಿಲು ಇದೆ. ಸೊ ಸೀಡ್ ಆಯಿಲು ಜಾಯಿಂಟ್ಸ್ ಪೇನ್ಸ್ಗೆ, ಸ್ಕಿನ್ ರ್ಯಾಷಸ್ಗೆ, ಸೋರಿಯಾಸಿಸ್ಗೆ, ಎಲ್ಲ ಟೈಪ್ ಆಫ್ ಡಿಸೀಸ್, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗೂ ಅಪ್ಲೈ ಮಾಡ್ಬೋದು. ಮತ್ತು ಇಂಟರ್ನಲ್ಲು ತಗೋಬೋದು. ಸೊ ತಗೊಳ್ಳುವಾಗ ನಮಗೆ ಹೆಲ್ತಿಯಾಗಿರ್ತೀರ. ಜನರಲ್ಲಾಗಿ ಈ ಮೊರಿಂಗಾ ಓವರಾಲ್ ಹೆಲ್ತ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ, ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ. ಈ ಗಿಡದ ಪುಡಿ ಮತ್ತು ಮಾತ್ರೆಗಳನ್ನ ಹೇಗೆ ಉಪಯೋಗಿಸಬೇಕು ಗೊತ್ತಾ? ಬನ್ನಿ ಕೇಳೋಣ. ತಗೊಳ್ಳುವಾಗ ಬೆಸ್ಟ್ ಅಂದರೆ, ಸೊ ಏರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕಲ್ಲಿ 1 ಲೋಟ ಲೂಕ್ ವಾರ್ಮ್ ವಾಟರಲ್ಲಿ ಒಂದು 2 to 3 grams ಆಫ್ ಡ್ರೈ ಪೌಡ್ರನ್ನ ಮಿಕ್ಸ್ ಮಾಡಿ ಒಂದು 2 minutes ಇಟ್ಕೊಂಡು ಹಂಗೆ ಕುಡಿಬೋದು. ಅದು ಬೆಸ್ಟ್ ಫಾರ್ಮ್ ಅಂತ ಹೇಳ್ತೀವಿ. ಅದು ಇಲ್ಲದೆ ಇದ್ದರೆ, ಸೊ ಟ್ಯಾಬ್ಲೆಟ್ ಫಾರ್ಮ್ಸ್ ಇಲ್ಲದೆ ಕ್ಯಾಪ್ಸೂಲ್ ಫಾರ್ಮ್ಸ್ ಅಲ್ಲಿದೆ. ಅದು ಹೆಂಗೆ ತಗೋಬೋದು ಅಂದರೆ, ಡೈಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಂಚೆ ಒಂದು ಅರ್ಧ ಅವರ್ ಮುಂಚೆ ಒಂದು ಟ್ಯಾಬ್ಲೆಟು ಒಂದು ಕ್ಯಾಪ್ಸೂಲು ತಗೋಬೋದು. ಸಿಮಿಲರ್ಲಿ ರಾತ್ರಿನೂ ಊಟ ಮುಂಚೆ ಒಂದು ಅರ್ಧ ಅವರ್ ಮುಂಚೆ ಒಂದು ಟ್ಯಾಬ್ಲೆಟು ಒಂದು ಕ್ಯಾಪ್ಸೂಲ್ಸು ತಗೋಬೋದು. ಸೊ ಇದು ಸೇಫಾಗಿ ಇರುತ್ತೆ. ಯಾಕೆಂದರೆ ಕ್ಯಾಪ್ಸೂಲ್ಸ್ ಟ್ಯಾಬ್ಲೆಟ್ಸ್ ಎಲ್ಲ 500 mg ಮ್ಯಾಕ್ಸಿಮಮ್ 1 mg ಇರುತ್ತೆ. ಸೊ ಇದಕ್ಕೆ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲ ಏನೂ ಮಾಡಲ್ಲ. ನೀವು ರೆಗ್ಯುಲರಾಗಿ ತಗೊಳ್ಳುವಾಗ ಆ ಡಿಫ್ರೆನ್ಸಸ್ ನಮಗೆ ಗೊತ್ತಾಗುತ್ತೆ. ಆ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ನಮಗೆ ಏನು ಅದು ಪ್ರಾಬ್ಲಮ್ಸ್ ಇತ್ತು ಅದನ್ನೆಲ್ಲ ಸಾಲ್ವ್ ಆಗೋದು ನಮಗೆ ಗೊತ್ತಾಗುತ್ತೆ. ಇದು ಸೈಡ್ ಎಫೆಕ್ಟ್ ಎಲ್ಲ ಏನೂ ಇಲ್ಲ. ಸೊ ರೆಗ್ಯುಲರಾಗಿ ತಗೋಬೋದು. ಸೊ ತಗೊಳ್ಳುವಾಗ ಅವ್ರಿಗೆ ಏನು ಅನುಕೂಲ ಆಗುತ್ತೆ ಅಂದರೆ, ಇಟ್ ವಿಲ್ ಹೆಲ್ಪ್ ಟು ರೆಡ್ಯೂಸ್ ದೇರ್ ಶುಗರ್ ಲೆವೆಲ್. ಸೊ ಅಲೋಪತಿಕ್ ಡಾಕ್ಟರ್ಸು ಅವ್ರ ಮೆಡಿಸನ್ನ ಡೋಸೇಜನ್ನ ಕಡಿಮೆ ಮಾಡೋ ಅವಕಾಶ ನಮಗೆ ಸಿಗುತ್ತೆ. ಸೊ ನಮ್ಮದು ರೆಗ್ಯುಲರ್ ಆಗಿ ತಗೋಬೋದು, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಇಷ್ಟೆಲ್ಲ ಔಷಧೀಯ ಗುಣಗಳನ್ನ ತನ್ನಲ್ಲಿ ಇರಿಸಿಕೊಂಡಿರುವ ಆ ಉಪಯುಕ್ತದ ಗಿಡ ಯಾವುದು ಗೊತ್ತಾ? ಇಲ್ಲಿದೆ ನೋಡಿ. ಹೌದು, ಆ ಅಪರೂಪದ ಗಿಡವೇ ನುಗ್ಗೆ ಗಿಡ. ಈ ಗಿಡವನ್ನ ಸಾವಯವ ಕೃಷಿಯ ವಿಧಾನದಲ್ಲಿ ಬೆಳೆದು ಅದರಿಂದ ನುಗ್ಗೆ ಪುಡಿ, ನುಗ್ಗೆ ಗಿಡದ ತೈಲ ಮತ್ತು ಮಾತ್ರೆಗಳನ್ನ ಕೊಪ್ಪಳದ ನಂದಿ ಆರ್ಗಾನಿಕ್ ಫಾರಂ ತಯಾರಿಸುತ್ತಿದೆ. ಈ ಮಾತ್ರೆ, ಪುಡಿ ಮತ್ತು ತೈಲವನ್ನ ನೀವು ಹೇಗೆ ಪಡೆದುಕೊಳ್ಳಬೇಕು ಎನ್ನುವುದನ್ನ ಸಂಸ್ಥೆಯ ವಿನೋದ್ ಕುಮಾರ್ ಇಲ್ಲಿ ತಿಳಿಸಿದ್ದಾರೆ, ಕೇಳಿ. ಇದು ನೀವು ತಗೊಳ್ಳೋದಂದರೆ, ನಮ್ಮದು ನಂದಿ ಆರ್ಗ್ಯಾನಿಕ್ ಫಾರ್ಮ್ ಹೌಸ್ ಅಂತ ನಮ್ಮದು ಕಂಪನಿನೇ. ನಂದಿ orgafarm.com ಅಂತ ನಮ್ಮ ವೆಬ್ಸೈಟ್ ಇದೆ. ಅದರಲ್ಲಿ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಇದೆ, ಅದರಲ್ಲಿ ತಗೋಬೋದು. ಇಲ್ಲಾಂದರೆ ಅಮೆಝಾನಲ್ಲಿ ನಾವು ಪ್ರೆಸೆನ್ಸ್ ಇದೆ. ಸೊ ಅದರಲ್ಲೂ ನೀವು ಆರ್ಡರ್ ಮಾಡಿ ತಗೊಳ್ಬೋದು. ಸೊ ಪ್ಯಾನ್ ಇಂಡಿಯಾ ಅಟ್ ಫ್ರೀ ಆಫ್ ಕಾಸ್ಟ್ ನಾವು ಕಳಿಸಿರ್ತೀವಿ. ಸರ್, ಕಂಪನಿ ಇರೋದು ಒಂದು ಕೊಪ್ಪಳ ತಾಲೂಕು, ನಾರ್ತ್ ಕರ್ನಾಟಕ, ಕೊಪ್ಪಳದಲ್ಲಿ. ಸೊ ಒಂದು 100 acres ಆರ್ಗ್ಯಾನಿಕ್ ಸರ್ಟಿಫೈಡ್ ಫಾರ್ಮ್ಸ್ ನಮ್ಮದು. ಸೊ ನಮ್ಮದು ಸರ್ಟಿಫಿಕೇಷನ್ಸ್ USA, USDA, EU ಮತ್ತು ಜಾಸ್ ಎಲ್ಲ ಸರ್ಟಿಫಿಕೇಷನ್ಸು ನಮಗಿದೆ. ನಮ್ಮದು ಮೇಜರ್ ಕಾನ್ಸಂಟ್ರೇಷನ್ಸ್ ಎಕ್ಸ್ಪೋರ್ಟಲ್ಲಿ. ಈಗ ಡೊಮೆಸ್ಟಿಕ್ ಮಾರ್ಕೆಟ್ಗೂ ಪೆನೆಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಇದನ್ನು ತಗೊಂಡು ಬೆನಿಫಿಟ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ.
ತಲೆಯಿಂದ ಕಾಲಿನವರೆಗೆ ತುಂಬ ಡಿಸೀಸಲ್ಲಿ ನಾವು ಇದನ್ನು ಉಪಯೋಗ ಮಾಡ್ಬೋದು. ಮೇನ್ ರಕ್ತದ ತೊಂದರೆ ಅಥವಾ ರಕ್ತ ಹೆಪ್ಪಗಟ್ಟೋದು ಅಥವಾ ವಾತರಕ್ತ ಅಂದರೆ ಬ್ಲಡ್ ಒಳಗೆ ಏನು ಕಲುಷಿತ ರಕ್ತದಿಂದ ಆಗಿರತ್ತಲ್ಲ, ಏನೇನು ಕಾಯಿಲೆ ಬರುತ್ತಲ್ಲ, ಸೊ ಇಟ್ ಈಸ್ ಅ ಬೆಸ್ಟ್ ಬ್ಲಡ್ ಪ್ಯೂರಿಫೈಯರ್ ಅಂತ ನಾವು ಹೇಳ್ಬೋದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.